ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ಭಾಗಕ್ಕಾಗಿ ಆರಿಸಿಕೊಂಡಿರುವಂತಹ ವಾಕ್ಯ ಮೊದಲ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಮೊದಲ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನ ಕೊಡುವ ಹಂಗಿನಲ್ಲಿದ್ದೇವೆ. ಹಾಲೆಲೂಯಾ. ನಿಮಗೆ ದೇವರ ವಾಕ್ಯ ಯೋಹಾನ 3:36 ಚೆನ್ನಾಗಿ ಗೊತ್ತಲ್ವಾ? 3:16 ಚೆನ್ನಾಗಿ ಗೊತ್ತಲ್ವಾ? ಏನಿದೆ 3:16? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನನ್ನು ನಂಬುವ ಒಬ್ಬನಾದರೂ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. 3:16 ಅದೇ ಯೋಹಾನದಲ್ಲಿ ಏನಿದೆ ಅಂದ್ರೆ, ದೇವರು ಏನನ್ನು ಪ್ರೀತಿಯಿಂದ ನಮಗೆ ಕೊಟ್ಟನೋ ಅದನ್ನ ದೇವರು ಕಾರ್ಯರೂಪದಲ್ಲಿ ತೋರಿಸಿರುವುದನ್ನ 1 ಯೋಹಾನ 3:16 ನಾವು ನೋಡ್ತಾ ಇದ್ದೇವೆ, ಹೌದಲ್ವಾ? ಸೊ ಕಳೆದ ಕೆಲವು ದಿನಗಳ ಹಿಂದೆ ಫೆಬ್ರವರಿ 14 ಬಂದಿತ್ತು. ಏನು ಬಂದಿತ್ತು? ಫೆಬ್ರವರಿ 14. ಏನು ಫೆಬ್ರವರಿ 14ನೇ ವಿಶೇಷ? ಪ್ರೇಮಿಗಳ ದಿನ. ಅದು ಮಾತ್ರ ಜ್ಞಾಪಕ ಇದೆ. ಇನ್ನೊಂದು ಇತ್ತು ಆ ದಿನದಲ್ಲಿ, ಬ್ಲ್ಯಾಕ್ ಡೇನಾ? ಪುಲ್ವಾಮಾ ದಾಳಿ ಬೇರೆ ಇದೆಯಾ? ಓಕೆ. ಆಮೇಲೆ ಇನ್ನೇನು? ಬೂದಿ ಬುಧವಾರ. ನಮಗೆ ಬೇಕಾಗಿರೋದು ಬೂದಿ ಬುಧವಾರ, ಆದ್ರೆ ನಾವು ಹೇಳ್ತಾ ಇರೋದು ಪ್ರೇಮಿಗಳ ದಿನ. ಓಕೆ. ಸೊ ಬುಧವಾರದಂದು ಬೂದಿ ಹ್ಯಾಶ್ ವೆಡ್ನೆಸ್ಡೇ ಮರ್ತೋಗ್ಬಿಟ್ಟು ಪ್ರೇಮಿಗಳ ದಿನನು ಪಲ್ಮಾವನು ಎಲ್ಲ ಜ್ಞಾಪಕ ಇದೆ. ಓಕೆ. ಈಗ ಉದಾಹರಣೆಗೆ ನಾನು ಅದನ್ನು ತೆಗೆದುಕೊಳ್ತೇನೆ. ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನ, ಹೌದಲ್ವಾ? ಪ್ರೇಮಿಗಳ ದಿನ ಒಬ್ಬ ಪ್ರೇಮಿ ಪ್ರೀತಿಸ್ತಾನಂದ್ರೆ ಹೇಗೆ ಅದನ್ನ ತೋರಿಸ್ಬೇಕು? ಒಬ್ಬ ವ್ಯಕ್ತಿ ಪ್ರೀತಿಸ್ತಾನಂದ್ರೆ ಹೇಗೆ ತೋರಿಸ್ಬೇಕು? ಫ್ರೀಯಾಗಿ ತೋರಿಸ್ಬೇಕಾ? ಕ್ರಿಯೆಯಲ್ಲಿ ತೋರಿಸ್ಬೇಕು. ಓಕೆ. ಕ್ರಿಯೆಯಲ್ಲಿ ಹೆಂಗೆ ತೋರಿಸ್ತೀರಾ? ತೋರಿಸಿದ್ರೆ ನೀವೇನ್ ಮಾಡಲ್ಲ. ಉದಾಹರಣೆ ಹೇಳ್ರಿ ಸುಮ್ಮನೆ. ರೋಸ್ ಕೊಡ್ಬೇಕು. ಅದೇನೋ ಒಂದು ವಾರಕ್ಕಿದೆ ಅಲ್ವಾ? ಅದೇನು ಚಾಕ್ಲೇಟ್ ಡೇ, ರೋಸ್ ಡೇ, ಟೆಡ್ಡಿ ಡೇ, ಗ್ರೀಟಿಂಗ್ಸ್ ಡೇ, ಕಲರ್ಸ್ ಡೇ ಇಲ್ಲಪ್ಪು, ಪ್ರಾಮಿಸ್ ಡೇ. ಓ ಅದು ಕಿಸ್ಟೆ ಯಾರು ಹೇಳಿದ್ದು? ರೂತ್ ಸಿಸ್ಟರ್. ನಿಮ್ಗೆ ಸೂಟ್ ಆಗಲ್ಲ ಅದು. ನಿಮ್ಗೆ ಗೊತ್ತಿರಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದೆ, ನಾನು ಆನ್ಸರ್ ಹೇಳ್ಬಿಟ್ರೆ ಎಲ್ಲಿ ನಿಮ್ಗೆ ಇಷ್ಟೆಲ್ಲಿ ಗೊತ್ತಾ ಅಂತ ಕೇಳ್ಬಿಡ್ತೀರೋ ಅಂತ. ಓಕೆ. ಒಂದು ವಾರ ಎಲ್ಲ ಡೇಗಳ ಆಚರಣೆ ಮಾಡಿ ಆಮೇಲೆ ಕೊನೆಯಲ್ಲಿ ಲವರ್ಸ್ ಡೇ, ಲವ್ ಡೇ ಅಂತ ಇದು ಮಾಡ್ತಾರೆ. ಅಂದ್ರೆ ಈಗ ನಾನು ಯಾಕೆ ಉದಾಹರಣೆ ತೆಗೆದುಕೊಂಡೆ ಅಂತ ಹೇಳಿದ್ರೆ, ಒಬ್ರು ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರೆ ಬರೀ ಬಾಯಲ್ಲಿ ಹೇಳಿದ್ರೆ ಅದನ್ನ ಒಪ್ಪೋದಿಲ್ಲ. ನೀನ್ ಏನ್ ಮಾಡಿದ್ಯಾ ನನ್ನನ್ನ ಹೊಂದಿಕೊಳ್ಳಿಕ್ಕೆ ಇಲ್ಲ ಪಡ್ಕೊಳ್ಳಿಕ್ಕೆ ಅಂತ ಕೇಳ್ತಾರೆ ಅಲ್ವಾ? ನನ್ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಪ್ರೀತಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನೀನ್ ಏನ್ ಮಾಡಿದೀಯ? ನನಗೆ ಒಂದೇನಾದ್ರೂ ಗಿಫ್ಟ್ ಕೊಟ್ಟಿದೀಯಾ? ಏನಾದ್ರೂ ಕರ್ಕೊಂಡೋಗಿದ್ದೀಯಾ? ಏನಾದ್ರೂ ನನ್ ಕೆಲಸ ಕೊಡ್ಸಿದ್ಯಾ? ಇಲ್ಲ ಏನಾದ್ರೂ ಮಾಡಿದ್ಯಾ? ಏನೇನೋ ಮಾಡ್ತಾರೆ. ಅವಾಗ ಅವ್ರೇನ್ ಹೇಳ್ತಾರೆ, ನೀನ್ ಅದೆಲ್ಲ ಮಾಡಿದ್ರೆ ನನ್ನ ಮೇಲೆ ನಿನ್ಗೇನಿದೆ? ಪ್ರೀತಿ ಇದೆ. ಓಕೆ. ಅದನ್ನ ಪಕ್ಕದಲ್ಲಿಟ್ರೆ ನೋಡಿ, ಆಲೋಚನೆ ಮಾಡಿ. ತಂದೆ ತಾಯಿಗಳಿಗೆ ನಾವೇನಾದ್ರೂ ಮಾಡಿದ್ರು ಅವ್ರು ಹೇಳ್ತಾರೆ ನನ್ನ ಮಕ್ಕಳು ನನ್ನನ್ನ ಪ್ರೀತಿ ಮಾಡ್ತಾರೆ, ಹೌದಲ್ಲ? ಫ್ರೆಂಡ್ಸು ಹಾಗೇನೆ. ಸುಮ್ಮನೆ ಫ್ರೆಂಡು ಅಂತೀಯ, ಕಷ್ಟದಲ್ಲಿ ನೀನೇನು ಸಪೋರ್ಟೇ ಮಾಡಲ್ವಾ ನನಗೆ? ಯಾರು ಕೆಲವು ಹೇಳ್ತಾರೆ ಫ್ರೆಂಡು ಅಂದ್ರೆ ಏನ್ ಗೊತ್ತಾ? ಯಾರು ಕಷ್ಟದಲ್ಲಿ ಸಹಾಯ ಮಾಡ್ತಾನೆ ಅವರೇ ಫ್ರೆಂಡು. ಅದು ಕ್ರಿಯೆಯಲ್ಲಿ ತೋರಿಸ್ಕೊಡ್ತಾ ಇದೆಯಾ? ಯಾವ್ದ್ರಲ್ಲಿ? ಕ್ರಿಯೆಯಲ್ಲಿ. ಹಾಗಾದ್ರೆ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸುತ್ತಾರೆ, ದೇವರು ನಮ್ಮನ್ನ ಪ್ರೀತಿಸುತ್ತಾರೆ ಅನ್ನೋದು ಕ್ರಿಯೆಯಲ್ಲಿ ಹೇಗೆ ತೋರಿಸಿದ್ರು? ಏನ್ ಮಾಡಿದ್ರು? ತನ್ನ ಪ್ರಾಣವನ್ನೇ ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ. ನೋಡಿ ಎಂತ ಒಂದು ಒಳ್ಳೆಯ ಆಲೋಚನೆ. ಪ್ರಾಣವನ್ನೇ ನಮಗೋಸ್ಕರವಾಗಿ ಆತನು ಕೊಟ್ಟಿದ್ದಾನೆ. ಆತನು ಸುಮ್ಮನೆ, ಈಗ ಕೆಲವರು ಮುಸ್ಲಿಂ ಸಹೋದರರು ಹೇಳ್ತಾರೆ ಯೇಸು ಸ್ವಾಮಿ ಮರಣಿಸಲೇ ಇಲ್ಲ ಸುಮ್ಮನೆ ಅಂತ ಹೇಳ್ತಾರೆ. ಆದ್ರೆ ಆತನು ಪ್ರಾಣವನ್ನ ಕೊಟ್ಟನು. ಹಲ್ಲೆಲೂಯಾ. ಆತನು ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟನು. ಆತನು ಮರಣಿಸಿದನು. ನೋಡಿ, ಈಗ ನೋಡಿ, ಮರಣಿಸುವುದು ಸುಲಭವಾದ ಕಾರ್ಯ ಅಲ್ಲ. ಎಷ್ಟೋ ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಯಾರಿಗೋಸ್ಕರವಾದ್ರೂ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಒಂದು ಸಹೋದರಿ ಆಗಿರ್ಬೋದು, ಕೆಲವು ಸಾರಿ
ಅವ್ರಿಗಾಗಿ ಪ್ರಾಣನೇ ಬಿಟ್ಬಿಡ್ತಾರೆ. ಅವಾಗ ಅಂದ್ಕೊಳ್ತಾರೆ, ಅಯ್ಯೋ ಇವ್ರಿಗೆ ಎಷ್ಟು ಪ್ರೀತಿ ಇತ್ತಪ್ಪ ಅವ್ರ ಮೇಲೆ ಅಲ್ವಾ, ಎಷ್ಟು ಪ್ರೀತಿ ಇತ್ತು. ಆಲೋಚನೆ ಮಾಡ್ತಾರೆ. ವಯಸ್ಸಾದ ಕೆಲವು ಗಂಡಸು ಇಲ್ಲ ಗಂಡ ಇಲ್ಲ ಹೆಂಡತಿ ಕೆಲವು ಸಾರಿ ಗಂಡ ಸತ್ತೋದ ಅಂತ ತಿಳಿದ ತಕ್ಷಣ ವಯಸ್ಸಾದವರು ಕೂಡ ಅವರು ಹಾಗೆ ಹಾರ್ಟ್ ಅಟ್ಯಾಕ್ ಆದ ಘಟನೆಗಳು ತುಂಬಾ ಇದಾವೆ. ಅದರಿಂದ ಏನ್ ಹೇಳ್ತಾರೆ, ನೋಡಪ್ಪ ಎಷ್ಟು ಪಾಪ ಪ್ರೀತಿ ಇಟ್ಕೊಂಡಿದ್ಲೋ ಆಕೆ ಗಂಡನ ಮೇಲೆ, ಆ ಮಗು ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ನೋ ಸಾರಿ ಅಂತ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯವನ್ನು ಓದ್ರಿ, 3:16 ಯೋಹಾನ. ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ಹೆಂಗ್ ಗೊತ್ತಾಯ್ತು ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸ್ತಾರೆ ಅಂತ? ಪ್ರಾಣವನ್ನ ಕೊಟ್ಟದ್ರಿಂದ ನಮಗೆ ಗೊತ್ತಾಯಿತು ಆತನ ಪ್ರೀತಿ ಇಂಥದ್ದು ಎಂಬುದಾಗಿ. ಈಗ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನೀವು ಹಾಗಾದ್ರೆ ಮುಂದಿನ ವಾಕ್ಯ ಹೋದ್ರಿ, ನಾವು ಸಹ ಸಹೋದರರಿಗೋಸ್ಕರ ಪ್ರಾಣವನ್ನ ಕೊಡುವ. ಹಾಗಾದ್ರೆ ನಾವೇನ್ ಮಾಡ್ಬೇಕಂತೆ? ನಮ್ಮ ಪ್ರಾಣಗಳನ್ನ ಯಾರಿಗೋಸ್ಕರ ಕೊಡ್ಬೇಕು? ಸಹೋದರರಿಗೋಸ್ಕರ ನಮ್ಮ ಪ್ರಾಣವನ್ನ ಕೊಡ್ತೀವಾ? ಅದೇ ನಾನು ಹೇಳ್ತಾ ಇದ್ದೆ, ಅಲ್ಲೇನಾದ್ರೂ ಪ್ರಾಣವನ್ನ ಸಹೋದರರಿಗೆ ಕೊಡುವುದು ಎನ್ನುವ ಜಾಗದಲ್ಲಿ ನಿಮ್ಮ ಪ್ರಾಣವನ್ನ ನಿಮ್ಮ ಪ್ರೇಯಸಿಗೆ ಕೊಡ್ರಿ, ಪ್ರಿಯಕರನಿಗೆ ಕೊಡ್ರಿ ಅಂತ ಹೇಳಿ ಬರ್ದಿದ್ರೆ ಈ ಫೆಬ್ರವರಿ 14 ಏನಾಗ್ತಾ ಇತ್ತು? ಬೈಬಲ್ ಎಲ್ಲ ಹಿಡ್ಕೊಂಡು ಓಡಾಡ್ತಾ ಇದ್ರು. ನೋಡಿ, ಬೈಬಲ್ ಹೇಳ್ತಾ ಇದೆ ನೀನು ನನಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡಬೇಕು ಅಂತ. ಆದ್ರೆ ಇಲ್ಲಿ ಹೇಳ್ತಾ ಇದೆ ಸಹೋದರನಿಗೋಸ್ಕರ. ಹಾಗಾದ್ರೆ ನಿಮ್ಮ ಸಹೋದರ ಯಾರು? ನಮ್ಮ ಸಹೋದರ ಯಾರು? ನಮ್ಮ ಉದಾಹರಣೆಗೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪದ ಹೇಳ್ತೇನೆ, ನಮ್ಮ ನೆರೆಯವನು ಯಾರು? ಇಲ್ಲವೇ ನಮ್ಮ 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 ನೆರೆಯವನು ಯಾರು? ಒಬ್ಬನ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾನಲ್ವಾ, ಏನಂತ ಕೇಳ್ತಾನೆ? ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂದು ಯೇಸು ಸ್ವಾಮಿ ಹೇಳಿದಾಗ ಅವನು ಕೇಳ್ತಾನೆ, ನನ್ನ ನೆರೆಯವನು ಯಾರು? ಆಗ ಯೇಸು ಸ್ವಾಮಿ ಏನು ಹೇಳ್ತಾರೆ? ಒಂದು ಸಾಮ್ಯವನ್ನು ಹೇಳ್ತಾರೆ. ಏನು ಸಾಮ್ಯ ಹೇಳ್ತಾರೆ? ಒಂದು ಸಮಾರ್ಯದವನ ಕತೆ ಹೇಳ್ತಾರೆ, ಹೌದಲ್ವಾ? ಒಂದಾನೊಂದು ಕಾಲದಲ್ಲಿ ಎಳ್ಕೋ ಕಟ್ಟವನ್ನು ಹಿಡಿದು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ನು. ಅವಾಗ ಏನಾಯ್ತು? ಅವನನ್ನ ಕಳ್ಳರು ಹಿಡ್ಕೊಂಡು ಅವನನ್ನು ಒಡೆದು ಅರಬೆತ್ತಲೆ ಮಾಡಿ ಅವನನ್ನು ಬಿಟ್ಟು ಹೋದ್ರು. ಆ ದಾರಿಯಲ್ಲಿ ಯಾರು ಬಂದ್ರು? ಒಬ್ಬ ಫರಿಸಾಯನು ಬಂದನು. ಎರಡನೇದಾಗಿ ಒಬ್ಬ ಯಾಜಕನು ಬಂದನು. ಸುಖದವನಲ್ಲ, ಯಾಜಕನು ಬಂದನು. ಈ ಫರಿಸಾಯನು ಬಂದನು ಏನ್ ಮಾಡ್ದ? ನೋಡ್ಬಿಟ್ಟು ಪಕ್ಕಕ್ಕೆ ಹೋಗ್ಬಿಟ್ಟ. ಯಾಜಕನು ಬಂದ, ಅವನೇನ್ ಮಾಡ್ದ? ಅವನು ಓರೆಗೆ ಹೋದ. ಇವ್ ನನ್ ಟೈಮ್ ಆಯ್ತು, ನಾನು ಬೇಗ ಹೋಗ್ಬೇಕು ಅಂತ ಹೇಳಿ ಅವನು ಹೋಗ್ಬಿಟ್ಟ. ಆದ್ರೆ ಮೂರನೇವನು ಬಂದ. ಯಾರವನು? ಸಮಾರ್ಯದವನು. ಆ ಸಮಾರ್ಯದವನು ಏನ್ ಮಾಡ್ದ? ಸಮಾರ್ಯದವನು ಬಂದು ಇಳಿದು ಗಾಯಗಳಿಗೆ ಔಷಧಿಯನ್ನ ಹಾಕಿ ಅವನ ಕಟ್ಟುಗಳನ್ನ ಕಟ್ಟಿ ಅವನನ್ನ ಕತ್ತೆ ಮೇಲೆ ಹಾಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಕೂಡ ದುಡ್ಡನ್ನು ಕೊಟ್ಟು ಅವನನ್ನ ಆರೈಕೆ ಮಾಡುವಂತೆ ಹೇಳ್ತಾನೆ. ಆಗ ಯೇಸು ಸ್ವಾಮಿಗೆ ಹೇಳ್ತಾರೆ, ಈ ಮೂವರಲ್ಲಿ ಯಾರು ನೆರೆಯವನು ಅಂತ ಕೇಳ್ತಾನೆ. ಯಾರು ಸಹಾಯ ಮಾಡಿದ್ರು ಅವನೇ ನೆರೆಯವನು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತು ನನ್ನ ಪ್ರಿಯರೇ, ಈಗ ನಮ್ಮ ನೆರೆಯವನಿಗೋಸ್ಕರ ನಮ್ಮ ಪ್ರಾಣ ಕೊಡಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದೀವಾ? ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಕೊಡ್ತೀರಾ? ಬ್ಲಡ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಕರೆಕ್ಟು. ಬ್ಲಡ್ ಕೊಡ್ತೀವಿ, ಆಮೇಲೆ ಕೊಡ್ತೀನಿ, ಒಂದು 1000 ರೂಪಾಯಿ ಕೊಡೋದ್ರು ಕೊಡಲ್ಲ. ಪ್ರಾಣ ಎಲ್ಲಿ ಕೊಡೋದು ಅಲ್ವಾ? ಇಲ್ಲಿ ಗಮನಿಸಿರಿ, ನಮ್ಮ ಪ್ರಾಣಗಳನ್ನ ಕೊಡಬೇಕಾಗಿಲ್ಲ, ಕೆಲವು ಕ್ರಿಯೆಗಳನ್ನ ನಾವು ಮಾಡಬೇಕು. ಅದಕ್ಕಾಗಿ ನೀವು ಓದ್ಕೊಳ್ರಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 1 ಮತ್ತು 2ನೇ ವಚನ. ಇಲ್ಲಿ ಗಮನಿಸ್ರಿ, ದೃಢವಾದ ನಂಬಿಕೆಯುಳ್ಳ ನಾವು. ಏನ್ ಹೇಳ್ತಾ ಇದೆ ವಾಕ್ಯ? ಗಮನಿಸ್ರಿ, ಏನ್ ಹೇಳ್ತಾ ಇದೆ? ದೃಢವಾದ ನಂಬಿಕೆಯುಳ್ಳ ನಾವು. ಹಾಗಾದ್ರೆ ಒಂದು ಪ್ರಶ್ನೆ ನಾನು ಇಲ್ಲಿ ಕೇಳ್ತೇನೆ, ನೀವು ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದೀರಾ?
ದೃಢವಾಗಿದ್ದೀರಾ? ಇಲ್ಲಿರೋ ಎಲ್ಲರೂ ಕೇಳಿಸ್ತಾ ಇದೆಯಾ? ನೀವು ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿದ್ದೀರಾ? ಯಾರಾದರೂ ಬಂದು ಜಗಳ ಮಾಡಿದ್ರೆ, ಯಾರಾದರೂ ಬಂದು ದೇವ್ರನ್ನ ಯಾಕೆ ನಂಬಿದ್ದೀರಿ ಅಂತ ಕೇಳಿದ್ರೆ, ನಿಜವಾಗಿಯೂ ನೀವು ದೇವರಿಗೋಸ್ಕರ ನಿಲ್ತೀರಾ? ನಿಲ್ಲಬೇಕು. ಯಾಕೆಂದ್ರೆ ನಾವು ಸುಮ್ಮನೆ ಇಲ್ಲಿ ಬಂದಿರೋ, ಇಲ್ಲಿ ಯಾರು ಬಂದಿರೋ ಸುಮ್ಮನೆ ಹೋಗಿ ನೋಡ್ಕೊಂಡು ಹೋಗಕ್ಕೆ ಬಂದವರಲ್ಲ. ಇಲ್ಲಿ ನಾವು ದೇವರಿಗಾಗಿ ಜೀವಿಸುವವರಾಗಿದ್ದೇವೆ, ದೇವರಿಗಾಗಿ ತೀರ್ಮಾನ ಮಾಡಿದವರಾಗಿದ್ದೇವೆ. ಈ ಲೋಕದ ಕೃತ್ಯಗಳಿಗಿಂತಲೂ ಪರಲೋಕ ಮುಖ್ಯ, ನಿತ್ಯ ಜೀವ ಮುಖ್ಯ, ಯೇಸು ಸ್ವಾಮಿ ಮುಖ್ಯ ಅಂತ ತಿಳಿದವರು ನಾವು. ಅನೇಕ ಪ್ರಶ್ನೆಗಳನ್ನು, ಬೋಧನೆಗಳನ್ನು, ಬೇಕಾದಂತ ಬೇರೆ ಬೇರೆ ಕಾರ್ಯಗಳನ್ನ ಅವರು ನಿಮ್ಮ ಹತ್ರ ಕೇಳ್ತಾ ಇರ್ತಾರೆ. ಬರುವ ದಿನಮಾನಗಳಲ್ಲಿ ತುಂಬಾ ಕಠಿಣವಾದ ಕಾಲಗಳು ಬರ್ಲಿಕ್ಕಿವೆ. ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಸ್ಸಾಂನಲ್ಲಿ ನಾವು ಕೇಳಿಸ್ಕೊಂಡಿದ್ದೇವೆ. ಅಸ್ಸಾಂನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಯಾರು ಕೂಟಗಳನ್ನ ನಡೆಸುವ ಹಾಗಿಲ್ಲ. ಗಮನಿಸಿ, ಕೇಳಿಸ್ಕೊಳ್ಳಿ. ಏನು ಕೂಟಗಳು ನಡೆಸಂಗಿಲ್ಲ? ಏನು ಉಜ್ಜೀವನ ಕೂಟ ನಾವು ಹೇಳ್ತೀವಲ್ವಾ, ಇವತ್ತು ನಾವು ಚರ್ಚಲ್ಲಿ ಒಂದ್ ವೇಳೆ ಇದಕ್ಕೆ ಪರ್ಮಿಷನ್ ಇದ್ರೆ ಇಲ್ಲಿ ಮಾಡ್ಬೋದು. ಬಟ್ ಎನಿಥಿಂಗ್, ಉಜ್ಜೀವನ ಕೂಟ, ಉಪವಾಸ ಕೂಟ, ಬೇರೆ ಯಾವುದೇ ಕೂಟ ನೀವು ಹೊರಗಡೆ ನಡೆಸಂಗಿಲ್ಲ. ಇದು ಬಿಲ್ಡಿಂಗ್ ಅಷ್ಟೇ, ಇದು ಚರ್ಚ್ ಅಲ್ಲ. ಹಾಗಾದ್ರೆ ಇದು ಕೂಡ ಕೂಟ. ಅಸ್ಸಾಮಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ನೀವು ಕೂಟಗಳನ್ನು ನಡೆಸುವ ಹಾಗಿಲ್ಲ. ನೀವು ಒಂದು ಫಾದರ್ ಆಗಿದ್ರೆ ನೀವು ಬಟ್ಟೆನ ಧರಿಸುವ ಹಾಗಿಲ್ಲ, ಕ್ರಾಸ್ ಹಾಕುವ ಹಾಗಿಲ್ಲ. ನೀವು ನನ್ನಾಗಿದ್ರೆ ನೀವು ಯೂನಿಫಾರ್ಮ್ ಹಾಕಂಗಿಲ್ಲ. ಅವ್ರು ಹಾಕ್ತಾರಲ್ಲ ನನ್ಸ್ ಎಲ್ಲ, ಅದನ್ನ ಹಾಕಂಗಿಲ್ಲ. ನೀವು ಯಾವುದೇ ಪುಸ್ತಕಗಳನ್ನ, ಯಾವುದೇ ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟವುಗಳನ್ನ ನೀವು ಪ್ರಚಾರ ಮಾಡಬಾರದು, ಕೂಟ ಮಾಡಬಾರದು. ಹಾಗಾದ್ರೆ ಕ್ರೈಸ್ತರು ಇನ್ನೇನ್ ಮಾಡ್ಬೇಕು? ಬೇರೆ ಏನಾದ್ರು ಆಪ್ಷನ್ ಇದೆ ನಮ್ಮ ಹತ್ರ? ಪ್ರಚಾರ ಮಾಡಬಾರ್ದು, ಹೋಗಿ ಒಬ್ಬೊಬ್ಬರಿಗೆ ಹೇಳೋದು, ಸಿಕ್ಕಾಕೊಂಡ್ರೆ ಅಷ್ಟೇ. ಜನ ಈಗ ಏನಾಗ್ಬಿಟ್ಟಿದ್ದಾರೆ, ನಾವು ಹೋಗಿ ಸುವಾರ್ತೆ ಹೇಳಿದ್ರೆ ಅವ್ರು ಸುಮ್ಮನೆ ಇರಲ್ಲ, ಅವರು ಫೋನ್ ಮಾಡಿ ಬೇರೆಯವ್ರಿಗೆ ಹೇಳಿ ಕರೆಸ್ಕೊಂತಾರೆ. ಹೌದಾ ಇಲ್ವಾ? ಈ ಕಾಲ ಏನಾಗಿದೆ, ಮೊದಲ ತರ ಅಲ್ಲ. ಸಿಸ್ಟರ್ ದೇವ್ರ ವಾಕ್ಯ ಕೇಳಿಸ್ಕೊಳ್ಳಿ ಅಂದ್ರೆ ಅವರು ಇಮಿಡಿಯೇಟ್ ಆಗಿ ಹೌದಾ ಬರ್ರಿ ಅಂತ ಕರೆದು ಬಿಟ್ಟು ಬೇರೆಯವ್ರನ್ನ ಕರ್ಕೊಂಡ್ಬಿಡ್ತಾರೆ. ಅವ್ರು ಹೇಳ್ತಾರೆ ನೋಡಿ ಬಲವಂತ ಮಾಡ್ತಾ ಇದ್ದಾರೆ. ನಾವು ಬಲವಂತನೇ ಮಾಡಿರಲ್ಲ, ಆದ್ರೆ ಅವ್ರು ಹೇಳ್ತಾರೆ ಇವರು ಬಲವಂತ ಮಾಡ್ತಾ ಇದ್ದಾರೆ ಅಂತ. ಆ ರೀತಿಯ ಕಾಲಗಳು ನಮ್ಮ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಬಂದಿದೆ. ಅನೇಕ ರಾಜ್ಯಗಳಲ್ಲಿ ಆಂಟಿ ಕನ್ವರ್ಷನ್ ಬಿಲ್ ಇದೆ, ನಮ್ಮ ರಾಜ್ಯದಲ್ಲಿ ಕೂಡ ಇದೆ. ಮತಾಂತರ ನಿಷೇಧ ಕಾಯ್ದೆ, ಮತಾಂತರ ನಾವು ಯಾರನ್ನೂ ಮಾಡ್ತಾ ಇಲ್ಲ. ಬಟ್ ಆದರೂ ಅವ್ರು ಹೇಳೋದೇನಂದ್ರೆ, ನೀವು ಬಲವಂತವಾಗಿ ಯಾರನ್ನೂ ನಾವು ಬಲವಂತವಾಗಿ ದೇವರ ಕಡೆ ಕರೆಯೋದಿಲ್ಲ. ಆದ್ರೆ ಇಲ್ಲಿ ಗಮನಿಸ್ರಿ, ಆ ರೀತಿಯಾದ ಪರಿಸ್ಥಿತಿಗಳು ಏರ್ಪಡುತ್ತಾ ಇದ್ದಾವೆ. ನನಗೆ ತುಂಬಾ ಭಯ ಇದೆ. ನಿಜವಾಗಿ ನಾನು ಹೇಳ್ತೇನೆ, ಯಥಾರ್ಥವಾಗಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಈ 3-4 ವರ್ಷ ಮಾತ್ರನೇ ನಮಗೆ ಕರ್ನಾಟಕದಲ್ಲಿ ಅವಕಾಶ ಇರೋದು. ಹೇಳ್ತಾ ಇದ್ದೀನಿ, ಅಷ್ಟೇ ಅವಕಾಶ ಇರೋದು. ಅಷ್ಟರೊಳಗಡೆ ನಾವೇನಾದ್ರೂ ಮಾಡಿದ ಹಾಗೆ ಆ ನಂತರ ಏನು ಮಾಡಕ್ಕೆ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಾಗಾದ್ರೆ ಈ ಕಾಲಗಳಲ್ಲಿ ನಾವು ಚರ್ಚ್ಗಳಿಗೆ ರಜಾ ಹಾಕ್ಕೊಂಡು, ಪ್ರಾರ್ಥನೆಗಳಿಗೆ ಅಬ್ಸೆಂಟ್ಗಳಾಕೊಂಡು, ನಮ್ಮ ಕಾರ್ಯಗಳಿಗೆ ನಾವು ಮಾಡಿಕೊಂಡು ನಾವು ದುಡ್ಕೊಂಡು ತಿಂದ್ಕೊಂಡಿದ್ರೆ ನಾಳೆ ದಿನ ವಾಕ್ಯ ಪ್ರಚಾರಣೆ ಮಾಡೋರು ಯಾರು? ಸುವಾರ್ತೆ ಸಾರೋರು ಯಾರು? ಏನ್ ಮಾಡೋದು ನಾವು? ನಮ್ಮದೇ ಕಾರ್ಯ ಆವತ್ತು ನೀವು ನೆನೆಸಿದ್ರು ಆಗಲ್ಲ. ಪಾಸ್ಟ್ರೆ ಒಂದು 10 ಬೈಬಲ್ ಸ್ಪಾನ್ಸರ್ ಮಾಡ್ತೀನಿ ಪಾಸ್ಟ್ರೆ, 10 ಬೈಬಲ್ ನಾನು ಏನ್ ಮಾಡ್ಲಿ? 10 ಬೈಬಲ್ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಇವತ್ತು 10 ಬೈಬಲ್ ಕೊಟ್ರೆ ನಾವು 10 ಜನಕ್ಕೆ ಯಾರಿಗಾದ್ರೂ ಪೋಸ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಆ ಕಾಲದಲ್ಲಿ ಪೋಸ್ಟ್ ಮಾಡಿದ್ರು ನಮ್ಮನ್ನ ಟ್ರ್ಯಾಪ್ ಮಾಡ್ಬೋದು. ಬೇಕಾಗಿ ನನಗೊಂದು ಬೈಬಲ್ ಕಳಿಸಿ ಅಂತ ಹೇಳ್ಬಿಟ್ಟು ಉಲ್ಟಾ ಹೊಡಿಬೋದು. ಇವ್ರು ಯಾರೋ ನನಗೆ ಬೈಬಲ್ ಕಳಿಸ್ಬಿಟ್ಟಿದ್ದಾರೆ, ನಾನು ಹೇಳೇ ಇಲ್ಲ, ನನಗೆ ಬೈಬಲ್ ಕಳಿಸಿದ್ದಾರೆ ಅಂತ ಕೇಸ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ಬೈಬಲ್ ಕೊಡಕ್ಕಾಗಲ್ಲ, ವಾಕ್ಯ ಸಾರಕ್ಕಾಗಲ್ಲ, ಕೂಟ ಮಾಡಕ್ಕಾಗಲ್ಲ, ಪ್ರಚಾರ ಮಾಡಕ್ಕಾಗಲ್ಲ. ಅವಾಗ ಏನ್ ಮಾಡೋದು? ಅದಕ್ಕೆ ನನ್ನ ತಾಪತ್ರಯ, ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ಬೇಗನೆ ಏನಾದ್ರೂ ಮಾಡಬೇಕು ಅಂತ. ಇದು ಪಾಸ್ಟರ್ ಮಾತ್ರ ಕಾಳಜಿ ಅಲ್ವಾ? ವಿಶ್ವಾಸಿಗಳಾದ ನಮಗೆ ಆ ಭಾರ, ಆ ಬಾಧ್ಯತೆ ಇಲ್ವಾ? ಇದೆ, ಇರಬೇಕು. ಪ್ರತಿ ವಿಶ್ವಾಸಿಗಿರ್ಬೇಕು. ನಾನು ಏನು ದೇವ್ರ ರಾಜ್ಯಕ್ಕೋಸ್ಕರ ಮಾಡ್ತಾ ಇದ್ದೀನಿ? ಇವತ್ತು ಈ ವಾಕ್ಯ ಹೇಳ್ತದೆ, ನಾವು ದೃಢವಾದ ನಂಬಿಕೆಯಲ್ಲಿದ್ದೀವಾ? ನಾವು ದೃಢವಾಗಿದ್ದೀವಾ? ನನ್ನನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಎಂಥದೇ ಪ್ರಶ್ನೆ ಮಾಡಲಿ, ಅದು ಸಾವಾದ್ರೂ ನೋವಾದ್ರೂ ನಾನು ಕ್ರಿಸ್ತನನ್ನ ಬಿಟ್ಟು ಹಿಂಜರಿಯುವುದಿಲ್ಲ ಎಂದು ಹೇಳುವಷ್ಟು ದೃಢತೆ ನಮಗಿದೆಯಾ? ಅಂತ್ಯ ದಿನಗಳಲ್ಲಿ ತಂದೆ ತಾಯಿಗಳನ್ನ ಮಕ್ಕಳೇ ಹಿಡ್ಕೊಡ್ತಾರೆ, ಮಕ್ಕಳನ್ನ ತಂದೆ ತಾಯಿಗಳು ಹಿಡ್ಕೊಡ್ತಾರೆ, ಸಹೋದರರು ಹಿಡ್ಕೊಡ್ತಾರೆ ಅಂತ ಹೇಳ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ನಾಳೆ ಬಂದು ನಿಮ್ಮ ಮನೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ಏನ್ ನಿಮ್ಮ ಮಕ್ಕಳು ಚರ್ಚ್ಗೆ ಹೋಗ್ತಾ ಇದಾರಂತೆ,
ಹೋಗ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ಹೋಗ್ಬೇಡ ಅಂತ, ಆದ್ರೂ ಹೋಗ್ತಾ ಇದ್ದಾರೆ. ತಂದೆಗಳೇ, ಸಹೋದರರೇ, ಸಹೋದರರೇ, ಹೆಂಡತಿನೇ, ಗಂಡನೇ ವಿರುದ್ಧ ತಿರ್ಕೊಂಡ್ಬಿಡ್ತಾರೆ. ಮನೆಗೆ ಬಂದು ಕುತ್ಕೊಂಡಾಗ, ಒಂದು 10 ಜನ ಮನೆಗೆ ಕುತ್ಕೊಂಡು ಬಂದಾಗ ಏನ್ ಮಾಡ್ತೀರಾ ನೀವು? ಏನ್ ಮಾಡಕ್ಕಾಗಲ್ಲ. ಅವಾಗ ಅಲ್ಪ ನಂಬಿಕೆಯಲ್ಲಿರುವವರು ಕೂಡ ನಾವೇನೋ ಸುಮ್ಮನೆ ಕಳಿಸ್ತಾ ಇದೀವಿ, ನಾಳೆಯಿಂದ ಕಳಿಸಲ್ಲ ಹೋಗಿ ಬ್ರದರ್ ಅಂದ್ಬಿಡ್ತಾರೆ. ನಿಂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಕಠಿಣ ಕಾಲಗಳು ಬರ್ತವೆ. ದೃಢವಾದ ನಂಬಿಕೆಯಲ್ಲಿ ಮೊದಲು ಅದಕ್ಕೆ ನಾವು ನಿಲ್ಲಬೇಕು. ಸಭೆಗಳಾಗಿರುವ ನಾವು, ವಿಶ್ವಾಸಿಗಳಾಗಿರುವ ನಾವು ನಿಲ್ಲದೆ ಹೋದರೆ ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ನಿಜವಾಗಿ ಆಗಲ್ಲ. ಬಹಳ ಕಠಿಣ ಕಾಲ, ನಿಮ್ಗೆ ಹೇಳಕ್ಕಾಗಲ್ಲ. ಅದೆಲ್ಲ ಹೇಳಿದ್ರೆ ಭಯಪಡ್ತೀರ ನೀವು. ಅಷ್ಟು ಕಠಿಣ ಕಾಲಗಳು ಬರ್ತವೆ, ವಿರೋಧಗಳು ಬರ್ತವೆ. ರೇಷನ್ ಕೊಡಲ್ಲ ಅಂತಾರೆ, ನಿಮಗೆ ಆಧಾರ್ ಕಾರ್ಡ್ ಕೊಡಲ್ಲ ಅಂತ ಹೇಳ್ತಾರೆ, ನಿಮಗೇನು ಸವಲತ್ತುಗಳು ಕೊಡಲ್ಲ ನಮಗೆ ಹೇಳ್ತಾ ಇರ್ತಾರೆ. ನೀವೇನು ಹಿಂದೂಗಳ ಅಂತ ಕೇಳ್ತಾರೆ. ಹೌದು, ನಾನು ಹಿಂದೂ ಅಂತ ಹೇಳಿದ್ರೆ ಮತ್ತೆ ಯಾಕೆ ಚರ್ಚ್ಗೆ ಹೋಗ್ತಾ ಇದೀಯ ಅಂತ ಕೇಳ್ತಾರೆ. ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಆದರೆ ನಾವು ಕೆಲವು ಕ್ರಿಯೆಗಳನ್ನಾದರೂ ಮಾಡಬೇಕು. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನ ನೋಡಿಕೊಳ್ಳದೆ, ಏನ್ ನೋಡಿಕೊಳ್ಳದೆ? ನಮ್ಮ ಸುಖವನ್ನ. ನಮ್ಮ ಸುಖ ಅಂದ್ರೆ ಏನು? ನನಗೆ ಸುಖ ಕಾಲ ಅಂದ್ರೆ ಏನು ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಒಳ್ಳೆ ನಾನು ಟೀ ಕುಡಿಯಲ್ಲ, ಕಾಫಿ ಕುಡಿಯೋದು. ಒಬ್ಬ ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು ಒಳ್ಳೆ ಬೆಡ್ ಕಾಫಿ ಬೇಕು. ಬೆಡ್ ಟೀ ಕಾಫಿ, ಒಂದು ನ್ಯೂಸ್ ಪೇಪರ್, ಒಂದು ನ್ಯೂಸ್ ಚಾನಲ್, ಲೋಕದ ಜನ ನ್ಯೂಸ್ ಚಾನಲ್. ಬೆಳಿಗ್ಗೆ ಆದ ತಕ್ಷಣ ಬ್ರೇಕ್ಫಾಸ್ಟ್. ಎಲ್ಲ ಮನೆಯಲ್ಲಿ ಕೆಲಸ ಮಾಡಿಕೊಡೋರು ಬ್ಯಾಗ್ ಎತ್ಕೊಂಡು ಆಫೀಸ್ಗೆ ಹೋಗ್ಬೇಕು. ಆಫೀಸಲ್ಲಿ ಆರಾಮಾಗಿರ್ಬೇಕು, ಹಿಂತಿರುಗಿ ಬರಬೇಕು. ಇದು ಸುಖ. ತನ್ನ ಸುಖವನ್ನ ಯಾರು ನೋಡ್ಕೊಳ್ತಾ ಇದ್ದಾರೆ? ಅವನೇ ನೋಡ್ಕೊಳ್ತಾ ಇರ್ತಾನೆ ವ್ಯಕ್ತಿ. ಹೊರಗಡೆ ಯಾರಾದ್ರೂ ಏನಾದ್ರೂ ಆಗ್ಲಿ ನನಗದು ಸಂಬಂಧ ಇಲ್ಲ. ತನ್ನ ಸುಖವನ್ನ ತಾನೇ ನೋಡ್ಕೊಳ್ತಾರೆ. ಆದ್ರೆ ಬೈಬಲ್ ನಮಗೇನು ಬೋಧಿಸ್ತಾ ಇದೆ? ಉಲ್ಟಾ ಬೋಧಿಸ್ತಾ ಇದೆ. ಏನ್ ಮಾಡ್ಬಾರ್ದಂತೆ? ನಾವು ನಮ್ಮ ಸುಖವನ್ನ ನೋಡಿಕೊಳ್ಳದೆ, ಈಗ ನಮ್ಮ ಸುಖವನ್ನ ನಾವು ನೋಡಿಕೊಳ್ಳದೆ, ಹಾಗಾದ್ರೆ ನಾನು ಕೆಲವು ವಿಷಯಗಳನ್ನು ಹೇಳಕ್ ಇಷ್ಟಪಡ್ತೇನೆ. ನೀವು ನಿಮ್ಮ ಸುಖವನ್ನು ನೋಡಿಕೊಳ್ಳದೆ, ಹಾಗಾದ್ರೆ ಯಾರ ಸುಖವನ್ನು ನೋಡ್ಬೇಕು? ಮೊದಲನೇದಾಗಿ ನಾವು ಆಲೋಚನೆ, ಅದು ದೃಢವಿಲ್ಲದ ಬೇಡ, ಮುಂದಕ್ಕೆ ಹೋಗೋದು ಬೇಡ. ಫಸ್ಟ್ ಅಲ್ಲೇ ಯೋಚನೆ ಮಾಡಿ, ಮೊದಲು ಯಾರ ಸುಖವನ್ನ ನೀವು ನೋಡ್ಬೇಕು? ನಿಮ್ಮ ಸುಖ ಬೇಡ, ಸ್ವಂತ ಸುಖ ಬೇಡ. ಮೊದಲು ಕುಟುಂಬ. ಮೊದಲು ಯಾರು? ಕುಟುಂಬದ ಸುಖ ನೋಡ್ಬೇಕು. ಗಂಡನಾಗಿರುವಂತವನು ತಾನು ಊಟ ತಿನ್ನಬೇಕಾದ್ರೆ ಹೆಂಡತಿಯ ಸುಖವನ್ನ ಯೋಚಿಸ್ಬೇಕು. ತಂದೆಯಾಗಿರುವನು ಮಕ್ಕಳ ಸುಖವನ್ನು ಯೋಚಿಸ್ಬೇಕು. ಮಕ್ಕಳಾಗಿರುವವರು ತಂದೆಯ ಸುಖವನ್ನು ಯೋಚಿಸ್ಬೇಕು. ಹೌದಲ್ವಾ? ಸಹೋದರರು ಸಹೋದರರ ಸುಖವನ್ನು ಯೋಚಿಸ್ಬೇಕು. ನಾನಿವತ್ತು ಚೆನ್ನಾಗಿದ್ದೀನಿ, ಹಾಗಾದ್ರೆ ನನ್ನ ಸಹೋದರ ನನ್ನ ಕುಟುಂಬಸ್ಥರು ಸರಿ ಇಲ್ಲ. ಈಗ ನಮ್ಮ ಕುಟುಂಬಸ್ಥರು ಏನಾಗಿದ್ದಾರೆ? ದೃಢವಿಲ್ಲ. ಅವರು ಪಾಪ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಅವರು ತುಂಬಾ ದುಃಖದಲ್ಲಿರ್ತಾರೆ, ತುಂಬಾ ಚಿಂತೆಯಲ್ಲಿರ್ತಾರೆ. ಆದ್ರೆ ನೀನು ದೇವರು ನಂಬಿದೀಯ ತಾನೇ, ನೀನೇನ್ ಮಾಡ್ಬೇಕು? ಅವರ ಸುಖವನ್ನ ನೀನು ಬಯಸ್ಬೇಕು. ಮೊದಲನೇದು ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಇಲ್ವಾ? ಏನು ಅರ್ಥ ಆಗ್ತಾ ಇದೆ ಹೇಳಿ. ಏನೋ ಸುಮ್ಮನೆ ಸೈಲೆಂಟ್ ಆಗಿದ್ದೀರಾ? ಓಕೆ. ನಮ್ಮ ಸುಖವಲ್ಲ, ನಮ್ಮ ಕುಟುಂಬದ ಸುಖ. ಅರ್ಥ ಆಗ್ತಾ ಇದೆಯಾ? ಮೊದಲನೇದಾಗಿ ನೋಡಿ, ಅವರು ಆತ್ಮಿಕವಾಗಿ ಬೆಳಿಬೇಕು, ದೈವಿಕವಾಗಿರ್ಬೇಕು, ದೇವರಲ್ಲಿರ್ಬೇಕು. ಇದು ಸುಖ ಆಯ್ತು. ಆಮೇಲೆ ವಾಕ್ಯ ಹೇಳ್ತದೆ, ದೃಢವಿಲ್ಲದವರ ಅನುಮಾನಗಳನ್ನ ಸಹಿಸಿಕೊಳ್ಳಬೇಕು. ಏನ್ ಹೇಳ್ತಾ ಇದೆ ಹೇಳಿ ಎಲ್ಲರೂ? ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ಏನು ದೃಢವಿಲ್ಲದವರ ಅನುಮಾನಗಳು? ಅವರು ಪ್ರಾರ್ಥನೆಗೆ ಕೂತ್ಕೊಂಡ್ರೆ ಕೂತ್ಕೊಳ್ಳಲ್ಲ, ಚರ್ಚ್ಗೆ ಬಾ ಅಂದ್ರೆ ಬರಲ್ಲ, ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂದ್ರೆ ಬರಲ್ಲ. ಅವ್ರು ಹಂಗೇನೆ, ಅವ್ರು ಅಷ್ಟೇನೆ, ಅವ್ರು ಹೀಗೇನೆ. ಅವರು ದೃಢವಿಲ್ಲ. ಕೆಲವರಲ್ಲಿ ತುಂಬಾ ಪ್ರಶ್ನೆಗಳಿರ್ತದೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಯೇಸು ಸ್ವಾಮಿ ಬಗ್ಗೆ, ಬೈಬಲ್ ಬಗ್ಗೆ ಕ್ವಶನ್ಸ್ ಕೇಳ್ತಾರ? ಕೇಳಲ್ವಾ? ಕೇಳ್ಬೇಕು. ಯಾಕಂದ್ರೆ ಸುಮ್ಮನೆ ಮನಸ್ಸಲ್ಲೇ ಇಟ್ಕೊಂಡು ಅನುಮಾನ ಉಟ್ಕೊಳ್ಳೋದಲ್ಲ, ನಂಬಿಕೆ ಇಲ್ಲದಿರೋದಲ್ಲ. ಆದ್ರೆ ಹೇಳ್ತಾರೆ, ಕೆಲವರು ಪ್ರಶ್ನೆ ಮಾಡ್ತಾರೆ. ಅದೇನದು ದೇವರು? ನಮ್ಮ ಸಮಾಜದವ್ರು ಕೇಳ್ತಾರಲ್ವಾ, ನಿಮ್ ದೇವ್ರು ಏನ್ ದೇವರು? ನೀವ್ ಯಾಕೆ ಅವ್ರನ್ನ ನಂಬಿದಾರೆ? ಇಲ್ಲೇ ಎಷ್ಟೋ ದೇವರುಗಳು ಇದ್ಕೊಂಡು ಅವ್ರನ್ನ ಯಾಕೆ ನಂಬಿದಾರೆ? ಈ ತರ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಅವ್ರಿಗೆ ಅನುಮಾನ ಇದೆ.
ನಾವು ಕಳೆದ ಸಾರಿ ನಾವು ಅದೇ ರೀತಿ ಹೇಳ್ತದೆ, ಇಲ್ಲಿ ಇರುವಂತವರು ದೃಢವಿಲ್ಲದವರ ಅನುಮಾನಗಳನ್ನ ನಾವು ಸಹಿಸಿಕೊಳ್ಳು. ಮನೆಯವರೇ ನಮ್ಮನ್ನ ಪ್ರಶ್ನೆ ಕೇಳ್ತಾರೆ, ಆದ್ರೆ ನಾವೇನ್ ಮಾಡ್ಬೇಕಂತೆ? ಸಹಿಸ್ಕೊಳ್ಬೇಕು. ಸಹಿಸುವ ಸ್ವಭಾವ ನಮಗೆ ಸರಿಯಾಗಿ ಇರಲ್ಲ. ಕುಟುಂಬಗಳಲ್ಲಿ ಸಹಿಸುವ ಸ್ವಭಾವ ಇರ್ತದಾ? ಯಾರಾದ್ರೂ ಕೋಪ ಮಾಡಿಕೊಂಡ್ರೆ ಮನೆಯಲ್ಲಿ ನಾವಾದ್ರೂ ಸಹಿಸ್ಕೊಳ್ಬೇಕು ತಾನೆ, ಆದ್ರೆ ನಾವು ಸಹಿಸ್ಕೊಳ್ಳಲ್ಲ. ನಾವೇನ್ ಮಾಡ್ತೀವಿ? ಮಾತಿಗೆ ಮಾತು, ಕ್ರಿಯೆಗೆ ಕ್ರಿಯೆ, ಅಂದಿದ್ದಕ್ಕೆ ಅಂದಿದ್ದು, ಪ್ರಶ್ನೆಗೆ ಪ್ರಶ್ನೆ, ಉಲ್ಟಾ ಪಲ್ಟಾ ಮಾತಾಡೋದು. ಯಾಕೆಂದ್ರೆ ಅಂತ ಸಮಯದಲ್ಲಿ ನೋಡ್ರಿ, ಯಾರು ನಿಮ್ಮ ಮನೆಯಲ್ಲಿ ದೃಢವಾಗಿರೋರು ನಂಬಿಕೆಯಲ್ಲಿ ಅದನ್ನ ನಿರೂಪಿಸಬೇಕು. ಓಕೆ, ನಮ್ಮ ಮನೆಯಲ್ಲಿ ಅವರು ಕೋಪ ಮಾಡ್ಕೊಳ್ತಾ ಇದ್ದಾರೆ, ಆದ್ರೆ ನಾನು ದೇವರಲ್ಲಿ ಬೆಳೆದಿದ್ದೀನ ತಾನೆ, ನಾನೇನ್ ಮಾಡ್ಬೇಕು? ಸಹಿಸ್ಕೊಳ್ಬೇಕು. ಓಕೆ, ನಾನು ಸಹಿಸ್ಕೊಳ್ಬೇಕು. ಯಾಕೆಂದ್ರೆ ಅವರು ನಂಬಿಕೆಯಲ್ಲಿ ದೃಢವಾಗಿಲ್ಲ. ಅವರ ನಂಬಿಕೆಯಲ್ಲಿ ದೃಢವಾಗಿಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ಬೇಕು? ನಾವು ಸಹಿಸ್ಕೋಬೇಕು, ಅವರ ಸುಖ ನೋಡ್ಬೇಕು. ಅದೇ ದೇವ್ರ ವಾಕ್ಯ ಹೇಳ್ತಾ ಇರೋದು. ಪ್ರಾಣ ಕೊಡೋದಲ್ಲ ಇಲ್ಲಿ. ಪ್ರಾಣ ಕೊಡ್ತೀರಾ? ಕೊಡಕ್ಕಾಗಲ್ಲ ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವರ ಸುಖವನ್ನ ನೋಡ್ರಿ, ಅವರ ಕುರಿತಾಗಿ ನೀವು ಸಹಿಸ್ಕೊಳ್ರಿ. 2ನೇ ವಚನ ಓದ್ರಿ, ರೋಮ 15ನೇ ಅಧ್ಯಾಯ 2ನೇ ವಚನ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ. ಒಂದು ನಿಮಿಷ, ಅಪೇಕ್ಷಿಸೋದಂದ್ರೆ ಏನು? ಎದುರು ನೋಡೋದು, ಅಪೇಕ್ಷಿಸೋದು, ಅಪೇಕ್ಷೆ ಪಡೋದು. ಓಕೆ, ಏನನ್ನು ಅಪೇಕ್ಷಿಸ್ಬೇಕಂತೆ? ಭಕ್ತಿ ವೃದ್ಧಿಯನ್ನ ಅಪೇಕ್ಷಿಸ್ಬೇಕಂತೆ. ಪ್ರತಿದಿನ ನಮ್ಮ ಮನೆಗಳಲ್ಲಿ ಅಪೇಕ್ಷಿಸುವುದಿರ್ತದೆ. ಕೆಲವು ಸಾರಿ ಮಕ್ಕಳನ್ನ ಕೇಳಿದ್ರೆ ಬ್ರೇಕ್ಫಾಸ್ಟ್ ಕೇಳ್ತಾರೆ. ಏನ್ ಬೇಕು ಅಂದ್ರೆ, ಏನ್ ಬೇಕು ನಿಮಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದದ್ದೇ ಅಪೇಕ್ಷಿಸ್ತಾರೆ. ಯವನ ಮಕ್ಕಳಿಗೆ ಒಂದು ವೇಳೆ ನಾವು ಇಷ್ಟು ಗಿಫ್ಟ್ ಕೊಡ್ತೀನಿ, ಒಂದು ಬಟ್ಟೆ ತಗೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ ಅಂದ್ರೆ, 1000 ರೂಪಾಯಿದಲ್ಲಿ ಏನ್ ಬರುತ್ತೆ? 1500 ಕೊಡು, 2000 ಕೊಡು, ಅಪೇಕ್ಷೆ. ಹೌದಲ್ವಾ? ಬಟ್ಟೆಗೆ ದುಡ್ಡು ಕೇಳೋದ್ರಲ್ಲಿ ಅಪೇಕ್ಷೆ ಪಡ್ತವೆ. ಸ್ಕೂಲಲ್ಲಿ ಏನಾದ್ರು ಒಂದ್ ವೇಳೆ ಟ್ರಿಪ್ ಹೋಗ್ಬೇಕಾದ್ರೆ ಅಪೇಕ್ಷೆ ಪಡ್ತವೆ. ಮನೆಯಲ್ಲಿರುವ ದೊಡ್ಡವರು ಕೂಡ ನಾವು ಅಪೇಕ್ಷೆ ಪಡ್ತೀವಿ. 1000 ಸಾಲದು, 2000 ಬೇಕು, ಈ ವಸ್ತು ಸಾಲದು, ಇನ್ನೊಂದು ಬೇಕು, ಅಪೇಕ್ಷೆ ಪಡ್ತೀವಿ. ಆದ್ರೆ ಬೈಬಲ್ ಹೇಳ್ತಾ ಇದೆ, ನೀವು ವಸ್ತುಗಳಿಗಾಗಿ ಅಲ್ಲ ಅಪೇಕ್ಷೆ ಪಡಬೇಕಾಗಿರೋದು. ನೀವು ಯಾವುದಕ್ಕೆ ಅಪೇಕ್ಷೆ ಪಡಬೇಕು? ಹೇಳ್ರಿ ಎಲ್ಲರೂ ಗಟ್ಟಿಯಾಗಿ, ಯಾವುದಕ್ಕೆ? ಭಕ್ತಿ ವೃದ್ಧಿ ಎಲ್ಲಿಂದ ಬರುತ್ತೆ? ಹೇಗೆ ಬರುತ್ತೆ? ಭಕ್ತಿ ವೃದ್ಧಿ ಹೇಗೆ ಬರುತ್ತೆ? ಓಕೆ, ಭಕ್ತಿ ವೃದ್ಧಿ ಹೇಗೆ ಬರುತ್ತೆ? ಯೋಚನೆ ಮಾಡಿ. ಒಬ್ಬೊಬ್ರು ಒಂದೊಂದು ಹೇಳಿ. ಹೌದು, ದೇವರ ವಾಕ್ಯದಿಂದ ನಮ್ಮ ಭಕ್ತಿ ವೃದ್ಧಿ ಆಗುತ್ತೆ, ಮನುಷ್ಯರ ಮಾತುಗಳಿಂದ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ಮನುಷ್ಯರ ಮಾತುಗಳು ಕಾಲ್ಪನಿಕ, ತಾತ್ಕಾಲಿಕ, ಅವು ಬಲಹೀನವಾದವುಗಳು. ಆದರೆ ದೇವರ ವಾಕ್ಯ ಬಲವಾದವುಗಳು, ಸ್ಥಿರವಾದವುಗಳು, ಮಾರ್ಪಾಡಾಗದೇ ಇರುವಂತವುಗಳು ಆಗಿವೆ. ಮನುಷ್ಯನು ಇವತ್ತು ಹೇಳ್ತಾನೆ, ನಾಳೆ ಏನ್ ಮಾಡ್ತಾನೆ? ಮರ್ತೋಗ್ತಾನೆ. ಮನುಷ್ಯ ಸೇಮ್ ಅಲ್ಲ. ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಸೇಮ್ ಅಲ್ಲ. ಆದರೆ ದೇವರು ಸದಾ ಒಂದೇ ರೀತಿ ಇರುವವನು. ನೀನು ವಾಕ್ಯವನ್ನ ಎಷ್ಟು ಸಾರಿ ಓದಿದಾಗಲೂ ಅದು ವಾಕ್ಯ ನಿನಗೆ ಬೇಕಾದ ಹಾಗೆ ಮಾತಾಡ್ತಾನೆ ಇರ್ತದೆ. ಅದು ನಿನ್ನನ್ನು ಧೈರ್ಯಪಡಿಸ್ತಾನೆ ಇರ್ತದೆ. ಸೊ ದೇವರ ವಾಕ್ಯ, ಪ್ರಾರ್ಥನೆ, ದೇವರ ಪ್ರಸನ್ನತೆ, ದೇವಜನರ ಅನ್ಯೂನ್ಯತೆ, ಇದೆಲ್ಲವೂ ನಮ್ಮಲ್ಲಿ ಭಕ್ತಿಯನ್ನ ಏನ್ ಮಾಡುತ್ತೆ? ವೃದ್ಧಿ ಮಾಡುತ್ತೆ. ಭಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಸೊ ಭಕ್ತಿ ವೃದ್ಧಿಯನ್ನ ಅಪೇಕ್ಷಿಸುವವನಾಗಿಯೂ ಅವನ ಸುಖವನ್ನ ಏನ್ ಮಾಡ್ಕೊಳ್ಬೇಕಂತೆ? ಯಾರ ಸುಖ ನೋಡ್ಕೊಳ್ಬೇಕು? ನೆರೆಯವನ ಸುಖವನ್ನ ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಹೇಳಿ, ಗಮನಿಸ್ರಿ. ನೆರೆಯವನಿಗೋಸ್ಕರ ಪ್ರಾಣ ಕೊಡೋದಲ್ಲ, ನೆರೆಯವನ ಸುಖವನ್ನ ನೋಡ್ಬೇಕು, ನೆರೆಯವನ ವಿಷಯದಲ್ಲಿ ಸಹಿಸ್ಕೊಳ್ಬೇಕು, ನೆರೆಯವನ ವಿಷಯ ಹಿತವನ್ನ ಕಾಯಬೇಕು, ನೆರೆಯವನ ಭಕ್ತಿ ವೃದ್ಧಿಯನ್ನ ನೋಡ್ಬೇಕು, ನೆರೆಯವನ ಸುಖವನ್ನ ನಾವು ಕಾಣಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಾಣವನ್ನೇ ಕೊಡು ಅಂತ. ನಾವು ಪ್ರಾಣ ಕೊಡಬೇಕಾಗಿಲ್ಲ, ಕನಿಷ್ಠ ಅವರ ಸುಖ ನೋಡಿ, ಅವರ ಹತ್ರ
ತಾಳ್ಮೆಯಿಂದಿದ್ದು ಫಸ್ಟ್ ನಾವು ಅದನ್ನು ನಮ್ಮ ಕುಟುಂಬದಿಂದ ಪ್ರಾರಂಭಿಸಿ, ಎರಡನೇದಾಗಿ ಅದನ್ನು ನಾವು ಸಭೆಯಲ್ಲಿ ಮಾಡಬೇಕು. ಎಲ್ಲಿ ಮಾಡಬೇಕು? ಏನ್ ಮಾಡಬೇಕು? ಸಭೆಯಲ್ಲಿ ಮಾಡಬೇಕು. ಪರರ ಹಿತವನ್ನ, ಪರರ ಸುಖವನ್ನ, ಪರರ ಅವರು ದೃಢ ಇಲ್ಲ. ಅವರು ಇಲ್ಲಿರೋ ನಮ್ಮಲ್ಲಿ ಎಲ್ಲರೂ ಒಂದೇ ಈಕ್ವಲ್ ಆಗಿ ನಾವು ದೇವರಲ್ಲಿ ಇಲ್ಲ. ಕೆಲವರು ಸ್ವಲ್ಪ ಕಡಿಮೆ, ಸ್ವಲ್ಪರು ಜಾಸ್ತಿ ಇದ್ದೀವಿ. ಆದರೆ ಹೊಸದಾಗಿ ಬರೋರು, ಈಗೀಗ ಬೆಳೀತಾ ಇರುವಂಥವ್ರನ್ನ ನಾವು ಹೆಚ್ಚಾಗಿ ಏನು ಮಾಡಬಾರ್ದು ಅಂದರೆ ತಪ್ಪುಗಳು ಕಂಡುಹಿಡಿಯಲಿಕ್ಕೆ ಹೋಗ್ಬಾರ್ದು. ನೋಡಿ ಇವ್ರು ಹೆಂಗ್ ಪ್ರಾರ್ಥನೆ ಮಾಡ್ತಾರ ನೋಡು, ನೋಡಿ ಇವ್ರು ಹೆಂಗ್ ಬೈಬಲ್ ಓದ್ತಾರ ನೋಡು, ಇವ್ರು ಹೆಂಗ್ ಬಂದಿದಾರ ನೋಡು. ಇದೆಲ್ಲ ಏನಾಗ್ಬಿಡ್ತದೆ ಅಂದ್ರೆ ಬೈಬಲ್ ಓದೋದ್ರಲ್ಲಿ, ಪ್ರಾರ್ಥನೆ ಮಾಡೋದ್ರಲ್ಲಿ ಅವ್ರು ಬೆಳೆದಿಲ್ಲ ಪಾಪ. ನಾವು ಅವ್ರನ್ನೇನ್ ಮಾಡಬಾರ್ದು? ಗೇಲಿ ಮಾಡಬಾರ್ದು. ಕೆಲವು ಸಾರಿ ಹಾಡಾಡುವಾಗ ಚೆನ್ನಾಗಿ ಹಾಡುವವರು ಹಾಡದೇ ಇರೋರ್ನ ಇದೇನು ಹಿಂಗಾಡ್ಬಿಟ್ರಿ ಅಮ್ಮ ಅಲ್ವಾ, ಗೇಲಿ ಮಾಡಬಾರ್ದು. ಬದಲಾಗಿ ಅವರನ್ನು ನಾವೇನು ಮಾಡಬೇಕು? ಅವರನ್ನ ನಂಬಿಕೆಯಲ್ಲಿ ಬಲಪಡಿಸ್ಬೇಕು, ಅವನ್ನ ದೃಢಪಡಿಸ್ಬೇಕು, ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಇದನ್ನ ಮಾಡದೆ ನಾವೇನು ಅಂದ್ಕೊಳ್ತಿದ್ವಿ? ನಾವೇನೋ ಮಾಡ್ತಾ ಇದ್ದೀವಿ, ಹೇಗೋ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೇವೆ. ಜನವೇ, ಎಷ್ಟೋ ಜನ ಇವತ್ತು ಸಭೆಗಳಲ್ಲಿ ಇದೇ ರೀತಿಯಾಗಿ ಕೆಲವರು ಉದಾಹರಣೆ ಸಹಿತವಾಗಿ ಹೇಳ್ತಾರೆ, ಆ ಸಭೆ ಸರಿ ಇಲ್ಲ, ಆ ಪಾಸ್ಟ್ರು ಸರಿ ಇಲ್ಲ, ಅವರು ಬೋಧನೆ ಸರಿ ಇಲ್ಲ, ನಮಗೆ ಇಲ್ಲಿ ಅದರ ಅವಶ್ಯಕತೆನೇ ಇಲ್ಲ, ನಮ್ಮ ಚರ್ಚೆಯಲ್ಲಿ ಅದರ ಅವಶ್ಯಕತೆನೇ ಇಲ್ಲ. ಯಾವ ಚರ್ಚ್ ಹೆಸರು ನಾವು ಯಾವತ್ತೂ ತಗೊಳ್ಳಲ್ಲ, ಯಾವ ಪಾಸ್ಟರ್ ಹೆಸರು ನಾವು ತಗೊಳ್ಳೋದಿಲ್ಲ. ನಮಗೆ ಅವಶ್ಯಕತೆನೇ ಇಲ್ಲ. ಅವರವರ ಸೇವೆ ಅವರವರಿಗೆ ದೇವರು ಕೊಟ್ಟಿರೋದು, ಹೌದಲ್ವಾ? ನಾವು ಇನ್ನೊಬ್ಬರನ್ನ ತಪ್ಪಾಗಿ ಹೇಳಿ ಅವರು ದೊಡ್ಡ ಚರ್ಚ್ ಅವ್ರು ಹಂಗ್ ಮಾಡ್ತಾರೆ, ಆ ಹಳ್ಳಿ ಚರ್ಚ್ ಅವ್ರು ಹಿಂಗ್ ಮಾಡ್ತಾರೆ, ಇನ್ನೊಂದು ಚರ್ಚಲ್ಲಿ ಹಂಗ್ ಮಾಡ್ತಾರೆ, ಹಂಗಲ್ಲ ನಾವು ಹೇಳ್ತಾ ಇರೋದು. ಅವರ ಹಾಗೆ ನಾವು ಬೆಳಿಬೇಕು, ನಮ್ಮ ರಾಜ್ಯದಲ್ಲಿ ಉಜ್ಜೀವನ ಆಗ್ಬೇಕು, ಅಷ್ಟೇ ನಾವು ಹೇಳ್ತಾ ಇದ್ವಿ. ಅವ್ರು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ನಾವು ಅದನ್ನು ತಪ್ಪು ಅಂತ ಹೇಳ್ತಾರೆ, ನಾವು ಯಾವಾಗ ಆ ರೀತಿ ಉಜ್ಜೀವನಗೊಳ್ಳೋದು ಅಂತ ಹೇಳ್ತಾ ಇರೋದು. ಈ ವಾಕ್ಯವನ್ನು ಓದ್ರಿ, 1 ಕೊರಿಂಥ 13ನೇ ಅಧ್ಯಾಯ 5ನೇ ವಚನ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನ ಮನಸ್ಸಿನಲ್ಲಿಟ್ಟುಕೊಳ್ಳೋದಿಲ್ಲ. ಈ ಲಾಸ್ಟ್ 2 ವಚನ ನಾನು ತಗೊಳ್ತೇನೆ. ಸಿಟ್ಟುಕೊಳ್ಳುವುದಿಲ್ಲ. ಮನೆಯಲ್ಲಿ ಎಷ್ಟು ಜನ ಕೋಪ ಮಾಡ್ಕೊಳ್ಳಲ್ಲ? ನೀವು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳ್ರಿ, ಕೋಪ ಮಾಡ್ಕೊಳ್ಳೋದು ನಮಗೆಲ್ಲ ಗೊತ್ತು, ಹೌದಾ ಇಲ್ವಾ? ಕೋಪ ಬರ್ತದೆ, ಬರಲ್ಲ ಅಂತ ಹೇಳ. ಸೊ ಕೋಪ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳೋದಲ್ಲ, ಕೋಪ ಮಾಡ್ಕೊಳ್ತೀವಿ. ಓಕೆ, ಈಗ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಮವರಿಗೋಸ್ಕರ ಪ್ರಾಣ ಕೊಡುವುದಲ್ಲ, ನೆರೆಯವರು ಅಂದ್ರೆ ನಮ್ಮ ಮನೆಯವರಾಗಿರ್ಬೋದು, ಹೊರಗಿನವರಾಗಿರ್ಬೋದು, ಅವರಿಗೋಸ್ಕರ ನಾವು ಪ್ರಾಣ ಕೊಡಬೇಕಾಗಿಲ್ಲ, ಬದಲಾಗಿ ಅವ್ರ ಮೇಲೆ ಸಿಟ್ಟುಗೊಳ್ಳದೆ ಇದ್ರೆ ಸಾಕು. ಅರ್ಥ ಆಗ್ತಾ ಇದೆಯಾ? ಅವ್ರ ಮೇಲೆ ಸಿಟ್ಟುಗೊಳ್ಳದೆ ಇದ್ರೆ ಸಾಕು. ಇವಾಗೆಲ್ಲ ಕೋಪಗಳಲ್ಲಿ ಎಷ್ಟು ಅನಾಹುತಗಳು ನಡೀತದಲ್ವ, ಎಷ್ಟು ಅನಾಹುತಗಳು ನಡೀತದೆ, ಹೇಳಕ್ಕಾಗಲ್ಲ. ಕೋಪದಲ್ಲಿ ಏನೇನು ಮಾಡ್ತಾರೋ ಹೇಳಕ್ಕಾಗಲ್ಲ. ನೆನ್ನೆ ಒಂದು ಮೊಬೈಲಲ್ಲಿ ನ್ಯೂಸ್ ಓದ್ತಾ ಇದ್ವಿ. ಆ ನ್ಯೂಸಲ್ಲಿ ಒಂದು ಯಾವುದೋ ರೀಲ್ಸ್ಗೆ ಯಾರೋ ಒಬ್ಬ ಏನೋ ಮಾಡಿದ್ಲಂತೆ. ನೋಡಿ, ಎಲ್ಲರೂ ಅರ್ಧ ಜನ ಓದ್ಕೊಂಡ್ಬಿಟ್ಟಿದ್ದೀರಿ. ಆವಾಗಲೇ ಒಂದು ಹಾಡಿದೆ ಅದರಲ್ಲಿ. ಓಕೆ, ಏನದು ಸ್ಟಾರ್ಟಿಂಗು? ಓಕೆ, ನೀನಲ್ಲ ಕರಿಮಣಿ ಮಾಲಕ ನೀನಲ್ಲ, ಏನೋ ನನಗೆ ಗೊತ್ತಿಲ್ಲ ಬಿಡಿ, ಸರಿಯಾಗಿ ಹೇಳಿಲ್ಲ ನಾನು. ಬಟ್ ವಿಷಯ ಏನಂದ್ರೆ, ತಾಳಿ ಕಟ್ಟಿದ್ದು ನೀನಲ್ಲಪ್ಪ, ಇದಕ್ಕೆ ಗಂಡ ನೀನಲ್ಲಪ್ಪ ಅನ್ನೋ ಅರ್ಥ ಏನೋ ಬರ್ತದೆ. ಆಯಮ್ಮ ಬೇರೊಬ್ಬನ ಹತ್ರ ಪಾಪ ಜೊತೆಯಲ್ಲಿ ರೀಲ್ಸ್ ಮಾಡವಳೆ. ಸೊ ಗಂಡ ಇದನ್ನ ನೋಡಿದವನು ಸುಮ್ಮನೆ ಇರ್ತಾನ? ಊರಲ್ಲಿರೋರೆಲ್ಲ ಕೇಳಿದ್ದಾರೆ, ಏನಪ್ಪ ನಿಮ್ಮ ಹೆಂಡತಿ ಕರಿಮಣಿ ಮಾಲೀಕ ಇವನಲ್ಲ ಅವನಲ್ಲ ಅಂತ ತೋರಿಸ್ತಾವಳೆ, ಇನ್ಯಾರಪ್ಪ ಅಂತ ತಿಳಿದ್ರೆ. ಆ ಯಪ್ಪಗೆ ಪಾಪ ಕೋಪ ಬಂದಿದೆ. ಕೋಪದಲ್ಲಿ ಹೋಗಿ ಏನು ಮಾಡ್ಕೊಂಡಿದ್ದಾನೆ? ಪ್ರಾಣ ಕಳ್ಕೊಂಡಿದ್ದಾನೆ. ನೋಡಿದ್ರಾ? ಏನು ಅಂದ್ರೆ ಕೋಪ ಏನು ಬೇಕಾದ್ರೂ ಮಾಡ್ತಾನೆ, ಎಷ್ಟು ನೊಂದ್ಕೊಂಡಿರ್ತಾನೆ. ಕೆಲವು ಸಾರಿ ಕೋಪ ಅಂತ ತೋರಿಸೋದಾಗಿರ್ಬೋದು, ಕೆಲವು ಸಾರಿ ಒಳಗಡೆನೇ ಆ ಕೋಪ ಬರ್ತದೆ. ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋದು ಅಂದ್ರೆ ಆ ರೀತಿಯಾಗಿ ಸಿಟ್ಟು ಬರುತ್ತದೆ. ಆದರೆ ಪ್ರಿಯ ದೇವಜನವೇ, ನಾವು ಎಚ್ಚರವಾಗಿರಬೇಕು. ಈ ಕಾಲಗಳು ತುಂಬಾ ಕೆಟ್ಟ ಕಾಲಗಳು. ನಾವಾದರೂ ದೇವರ ಮಹಿಮೆಗಾಗಿ ನಿಲ್ಲುವಂಥವರು ಆಗಿರಬೇಕು. ದೇವರ ವಾಕ್ಯ ಹೇಳುತ್ತದೆ, ಯೇಸು ಸ್ವಾಮಿ ಕ್ರಿಯೆಯಲ್ಲಿ ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರಲ್ವಾ,
ನಾವು ಹಾಗೆ ಕ್ರಿಯೆಗಳಲ್ಲಿ ನಮ್ಮವರಿಗೆ ನಾವು ಮಾಡಬೇಕು. ಮೊದಲನೇದಾಗಿ ಕುಟುಂಬಸ್ಥರಿಗೆ, ಎರಡನೇದು ಸಭಿಕರಿಗೆ, ಮೂರನೇದು ಸಮಾಜಕ್ಕೆ. ನಾವೇನ್ ಮಾಡಬೇಕು? ಕ್ರಿಯೆಗಳಲ್ಲಿ ನಾವು ಪ್ರೀತಿಯನ್ನ ತೋರಿಸ್ಬೇಕು. ಯಾವುದರಲ್ಲಿ? ಮಾತಲ್ಲ, ಮಾತಲ್ಲಿ ಯಾರು ಬೇಕಾದ್ರೂ ಹೇಳ್ತಾರೆ, ಆದ್ರೆ ಕ್ರಿಯೆಗಳಲ್ಲಿ ನಾವೇನು ಮಾಡಬೇಕು? ಈ ಪ್ರೀತಿಯನ್ನ ತೋರಿಸ್ಬೇಕು. ದೇವರು ನಮ್ಮ ಮೇಲಿಟ್ಟಿರೋ ಪ್ರೀತಿಯನ್ನ ನಾವು ತೋರಿಸ್ಬೇಕು. ಈ ಸಭೆಯ ಕುರಿತಾಗಿ ಹೇಳೋದಾದ್ರೆ, ಈ ಸಭೆಯಲ್ಲಿರೋರು ಎಲ್ಲರೂ ನಾವು ಬಲಹೀನರೇ ಅಲ್ವಾ? ನಮಗೆ ತುಂಬಾ ಸಂತೋಷ ಇದೆ ಅದರಲ್ಲಿ. ಯಾಕೆಂದ್ರೆ ನಾನು ಅದೇ ಹೇಳ್ತಾ ಇರ್ತೇನೆ, ನಮ್ಮ ಸಭೆಯವರ ಹತ್ರ ನಾವು ಒಂದು ಪ್ರಾರ್ಥನೆಗಾಗಲಿ, ಒಂದು ಕೂಟಕ್ಕಾಗಲಿ, ಒಂದು ಏನೇ ಕಾರ್ಯಕ್ಕಾಗಲಿ ನೀವು ನಮಗೆ ಕೊಡ್ರಿ ಅಂತ ನಾವು ಯಾವತ್ತೂ ನಿಮ್ಮನ್ನ ಕೇಳಿಲ್ಲ. ಕೇಳಿದೀವ? ನಾವು ಬಲವಂತ ಮಾಡಕ್ ಹೋಗೋದೇ ಇಲ್ಲ. ದೇವರು ನಡೆಸ್ತಾರೆ, ದೇವರು ಅತಿಶಯವಾಗಿ ನಡೆಸ್ತಾರೆ. ಮೊನ್ನೆ ಆನಿವರ್ಸರಿಗೆ ನೀವು ನೋಡಿದ್ದೀರಾ, ಕೆಲವು ಸಭೆಗಳು, ಕೆಲವರು ನನಗೆ ಎಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ ಗೊತ್ತಾ? ಮೊನ್ನೆ ಒಂದು ವ್ಯಕ್ತಿ ಈ ವಿಷಯಕ್ಕೆ ನಾನು ಬಂದಾಗ ಅದನ್ನು ಹೇಳ್ತಾ ಇದ್ದೆ, ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಒಬ್ಬ ಸಹೋದರ ನನಗೆ ಹೇಳ್ತಾ ಇದ್ರು, ಅವರೊಂದು ಲೀಸ್ಗೆ ಮನೆಗೆ ಕೊಟ್ಟಿದ್ದಾರೆ, ಲೀಸ್ಗೆ ಹಣ ಕೊಟ್ಟಿದ್ದಾರೆ, ಲೀಸ್ ಮುಗಿದ ಮೇಲೆ ಹಣ ವಾಪಸ್ ಕೊಟ್ಟಿದ್ದಾರೆ. ಸೊ ಲೀಸ್ಗೆ ಹಣ ವಾಪಸ್ ಕೊಟ್ಟ ಮೇಲೆ ಒಬ್ಬ ಪಾಸ್ಟ್ರು, ಅವ್ರ ಪಾಸ್ಟ್ರೇ, ಅದರಲ್ಲಿ ದಶಮಭಾಗ ಯಾಕೆ ಕೊಟ್ಟಿಲ್ಲ ನೀವು? 1 ಗಂಟೆ ರಾತ್ರಿಗೆ ಹೋಗಿದಾರಂತ ಹಣ ತಗೊಂಬರಕ್ಕೆ. ನಾನು ಬರ್ತಾ ಇದ್ದೀನಿ, ಆ ದಶಮಭಾಗ ನನಗೆ ಕೊಟ್ಬಿಡಿ. 1 ಗಂಟೆ ರಾತ್ರಿಗೆ ಹೋಗಿ ಲೀಸ್ ಅಮೌಂಟ್ ಅಲ್ಲಿ ವಾಪಸ್, ಅದೇನು ಆದಾಯನ? ಲೀಸ್ ಅಮೌಂಟ್ ವಾಪಸ್ ಕೊಟ್ಟಿದ ಮೇಲೆ ಅದರಲ್ಲಿ ಆಗಲ್ಲ. 15,000 ಎಲ್ಲ ದೇವ್ರ ಕೋಪ ಮಾಡ್ಕೊಳ್ತಾನೆ, ಶಿಕ್ಷಿಸ್ಬಿಡ್ತಾನೆ. 2 ಲಕ್ಷ ಅಂದ್ರೆ 20,000 ಕೊಟ್ಬಿಡ್ಬೇಕು ನೀವು. ಆ ಥರದವರಿಂದ ಅನೇಕರಿಗೆ ಮರ್ಯಾದೆ ಹೋಗ್ತದೆ. ಎಲ್ಲ ಪಾಸ್ಟರ್ಗಳು ಹೀಗೇನೇನೋ, ಎಲ್ಲರೂ ಹೀಗೇನೇನೋ, ಉಪಕಾರ ಮಾಡೋದು ಬಿಟ್ಬಿಟ್ಟು ಅಪಕಾರ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರ್ದು. ಅವ್ರ ಮೇಲೆ ಇವರಿಗೆ ಏನಂದ್ರೆ ಒಂದು ರೀತಿಯಾದ ಕಕ್ಷೆ. ಅವ್ರಿಗೆ ಹೇಳ್ತಾರಂತೆ, ನೀವೆಲ್ಲಾದ್ರೂ ಹೋದ್ರೆ ನಿಮ್ಗೆ ದೇವರು ಶಾಪ ಕೊಟ್ಬಿಡ್ತಾನೆ, ನಾನೇ ಪ್ರೇಯರ್ ಮಾಡಿಬಿಡ್ತೀನಿ, ನೀವೆಲ್ಲದ್ರೂ ಉದ್ಧಾರ ಆಗಲ್ಲ ಅಂತೇಳಿ. ಅವರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟ್ರೇ ಅವ್ರು ಹಂಗೆ ಬೆದರಿಸೋದ್ರಿಂದ ನಾವು ಎಲ್ಲಿಗೂ ಪ್ರಾರ್ಥನೆಗೆ ಹೋಗಲ್ಲ ಪಾಸ್ಟ್ರೇ, ಅವ್ರ ಹತ್ರನೇ ಹೋಗ್ತೀವಿ. ಆಗಿದೆಯಾ? ಇರ್ಲಿ. ಅಂದ್ರೆ ಅವ್ರು ಭಯಪಡಿಸಿ ಹೆಂಗ್ ಹೇಳ್ತಾರೆ ಅಂದ್ರೆ, ನೀನು ಇಲ್ಲಿ ಬಿಟ್ಟು ಹೋದೆ ಅಂದ್ರೆ, ನಿನ್ನ ಬಿಟ್ಬಿಟ್ಟು ಹೋದ ದೇವಗಳು ಮತ್ತೆ ಬರ್ತವೆ. ನೀನು ಇಲ್ಲಿ ಬಿಟ್ಟು ಹೋದ್ರೆ ನಿನಗೆ ಶಾಪ ಬರ್ತದೆ. ದೇವ ಜನರು ಉಪಕಾರ ಮಾಡಕ್ಕಿದ್ದಾರಾ, ಅಪಕಾರ ಮಾಡಕ್ಕಿದ್ದಾರಾ? ಸೇವಕರು, ದೇವಜನ ಹಾಗೆ ಹೇಳ್ತದೆ. ನಾವು ಹಾಗಾದ್ರೆ ಪ್ರೀತಿಯಲ್ಲಿಂದ ತೋರಿಸ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ನಮ್ಮನ್ನ ಭಯಪಟ್ಟು ಇಡಿಸ್ಕೊಂಡಿದ್ದಾರೆ, ನಮ್ಮನ್ನು ಬಲವಂತ ಮಾಡ್ತಾ ಇದ್ದಾರೆ. ನಾವು ಹೇಳೋದಂದ್ರೆ, ನಮ್ಮ ಸಭೆಯಲ್ಲಿ ಆ ರೀತಿಯಾಗಿ ಇರಬಾರ್ದು. ನಾವು ಯಾವುದೇ ಕಾರಣಕ್ಕೂ ಅಯ್ಯೋ ಈ ಚರ್ಚಲ್ಲಿ ಹೋದ್ರೆ ಇವ್ರು ಕೇಳ್ತಾರಪ್ಪ, ಇವ್ರು ಬೈತಾರಪ್ಪ, ಟೈಮ್ ಬಂದಿಲ್ಲ ಅಂದ್ರೆ ನಾನು ನಿಮ್ಮನ್ನು ಬೈಯಲ್ಲ. ನನ್ನ ಕೇಳಿದ್ರು, ಚರ್ಚಲ್ಲಿ ಇನ್ನೂ ಸ್ಟ್ರಿಕ್ಟ್ ಆಗಿ ನೀವು ಕೇಳ್ತಾ ಇಲ್ಲ, ಟೈಮ್ ಮಾತ್ರ ಅಲ್ಲ, ಬೇರೆ ವಿಷಯಗಳಲ್ಲಿ ಕೂಡ. ನಾನು ಹೇಳೋದು ನನ್ನ ಸೇವೆ ಪ್ರೀತಿಯ ಸೇವೆ. ಅವರು ದೇವರಲ್ಲಿ ಬೆಳಿಬೇಕು ಅಂತಿದ್ರೆ ಇಲ್ಲಿ ಬರ್ತಾರೆ, ಆರಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಆರಾಧನೆ ಟೈಮ್ಗೆ, ಹಾಡು ಟೈಮ್ಗೆ ನೀವು ಬಂದು ಇಲ್ಲಿ ಕುತ್ಕೊಳ್ತೀರಾ. ಇಲ್ಲ ಬಿಡು ಪರವಾಗಿಲ್ಲ, ವಾಕ್ಯ ಟೈಮ್ಗೆ ಹೋಗೋಣ ಅಂತ ನೀವು ಲೇಟಾಗಿ ಬಂದ್ರೆ ನಿಮ್ಮಿಷ್ಟ. ನಾನು ಏನು ಉತ್ತರ ಕೊಡಬೇಕಾಗಿಲ್ಲ ದೇವರಿಗೆ. ನಾವು 10 ಜನ ಇದ್ರೂ ಇಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವನ ಸ್ತುತಿಸಿ ಆರಾಧಿಸಿ ಹೋಗ್ತಾ ಇರ್ತೇವೆ. ಇಲ್ಲಿ ಸ್ವಚ್ಛವಾದ ವಾಕ್ಯಗಳು, ಸರಳವಾದ ವಾಕ್ಯಗಳು, ಪ್ರೀತಿಯಿಂದ ನಿಮ್ಮನ್ನ ಹೇಳಿಕೊಡುವುದು ಮಾತ್ರ ನಮ್ಮ ಕೆಲಸವಾಗಿದೆ ಇವತ್ತು. ಹಾಗಾದ್ರೆ ಪ್ರೀತಿ ಇದೆ, ಕೆಲವು ಸಹ ನಾವು ಗದರಿಸುವ ಕಾಲ ಬರ್ತದೆ, ಗದರಿಸುವ ಟೈಮ್ ಬರ್ತದೆ, ಅದು ಗದರಿಸುವ ಕಾಲ ಖಂಡಿತ ಬರ್ತದೆ. ಆದರೆ ಈಗ ದೇವರು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಯಾಕೆಂದ್ರೆ ದೇವರು ಕ್ರಿಯೆಯಲ್ಲಿ ತೋರಿಸಿದನು, ನೀವು ನಾನು ಕೂಡ ಕ್ರಿಯೆಯಲ್ಲಿ ಅದನ್ನು ತೋರಿಸೋಣ. ಸಿದ್ಧ ಇದ್ದೀರಾ ತೋರಿಸ್ಲಿಕ್ಕೆ? ಹಾಗಾದ್ರೆ ಪ್ರಾಣ ಕೊಡಬೇಕಾಗಿಲ್ಲ. ಪರರ ಸುಖ, ಪರರ ವಿಷಯದಲ್ಲಿ ಏನಾಗಿರ್ಬೇಕು? ಸಹಿಸಿಕೊಳ್ಳೋರಾಗಿರ್ಬೇಕು. ನಂಬಿಕೆಯಲ್ಲಿ ದೃಢವಿಲ್ಲದವರನ್ನ ನಂಬಿಕೆ ಅವನ್ನ ಏನ್ ಮಾಡಬೇಕು? ದೃಢಪಡಿಸಬೇಕು. ಬೇರೆಯವ್ರ ಹಿತವನ್ನ ಕಾಯಬೇಕು. ಆಮೇಲೆ ಬೇರೆಯವ್ರ ಮೇಲೆ ಸಿಟ್ಟುಕೊಳ್ಳೋದು, ಅಪಕಾರಕ್ಕೆ ನಾವೇನ್ ಮಾಡೋದು? ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು. ನನ್ನ ಅವತ್ತಿಗೆ ಮಾಡಿದ್ರು ನಾನು ಅದನ್ನು ತೀರಿಸ್ಕೊಳ್ತೀನಿ, ಬಿಡಲ್ಲ, ನಾನು ಕೇಳ್ತೀನಿ. ನಾನು ಎಲ್ಲಿ ಚರ್ಚ್ಗಳಲ್ಲಿ ಅದನ್ನ 2 ಗುಂಪುಗಳು, ಮೈಸೂರಲ್ಲಿ 2 ಗುಂಪು ನನಗೆ ಕಾಲ್ ಮಾಡ್ತಾರೆ, ಪಾಸ್ಟರ್ ನಮ್ಮ ಚರ್ಚಲ್ಲಿ ಡಿಸ್ಪ್ಯೂಟ್ ಆಗಿದೆ, ಏನ್ ಮಾಡಬೇಕು? ಈ ರೀತಿ ಕೇಳ್ತಾರೆ. ನಾನು ಬಿಡಲ್ಲ ಅವ್ರನ್ನ. ಎಲ್ಲಿ ಚರ್ಚಿನವರೇ ಆ ರೀತಿ ಉಪಕಾರಕ್ಕೆ ಅಪಕಾರವನ್ನು ಬಯಸುವುದು, ಇದೆಲ್ಲ ಬೇಕಾಗಿಲ್ಲ. ಸೊ ಅದರಿಂದ ನಾವು ಈ ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಣ.
ಕ್ರಿಯೆಯಲ್ಲಿ ನಾವು ಇದನ್ನು ತೋರಿಸೋಣ. ನಿಮ್ಮ ಜೊತೆ ಬಂದು ಆರಾಧನೆ ಮಾಡುವವರ ಕುರಿತು ಅವರ ಕುರಿತು ಮಾತನಾಡ್ರಿ, ಅವರನ್ನು ಉತ್ತೇಜಿಸಿರಿ. ಹೊಸದಾಗಿ ದೇವರಲ್ಲಿ ಬರೋರ ಕುರಿತಾಗಿ ಮಾತನಾಡ್ರಿ. ನಿಮ್ಮ ಕೈಯಲ್ಲಿ ಆಗುವಾಗ ಬೇಗ ಹೋಗಿ ಹೊರಗಡೆ ಸುವಾರ್ತೆ ಹೇಳ್ರಿ. ನಿಮ್ಮ ಕೈಯಲ್ಲಿ ಆಗುವಾಗ ಅವ್ರಿಗೆ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟದನ್ನು ಕೊಡ್ರಿ. ನಿಮ್ಮ ಹತ್ರ ಹಣ ಅಲ್ಲ ಬೇಕಾಗಿರೋದು, ನಿಮ್ಮ ಹತ್ರ ಬೇರೆ ಏನೂ ಅಲ್ಲ, ನಿಮ್ಮ ಸಮಯ ಕೊಡ್ರಿ. ದೇವರ ರಾಜ್ಯಕ್ಕಾಗಿ ನೀವು ಪ್ರೀತಿಯಲ್ಲಿ ಅದನ್ನೇನಾದರೂ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗಾದರೆ ನಾವು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಮುಂದೆ ತಲೆ ತಗ್ಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವರ ವಾಕ್ಯವು ಹೇಳುತ್ತದೆ, ಫಿಲಿಪ್ಪಿ 3:4 ಹೇಳುತ್ತದೆ, ಪಕ್ಷಪಾತದಿಂದಾಗಲಿ ಒಣೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠನೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನೂ ಸಹ ನೋಡಲಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ಸಭೆಯಲ್ಲಿರುವಂಥ ನಾವು ಎಲ್ಲರನ್ನು ಪ್ರೀತಿ ಮಾಡೋಣ. ದೇವರ ಪ್ರೀತಿ ಕ್ರಿಯೆಯಲ್ಲಿ ಕಾಣಿಸಿದೆ. ನಮ್ಮ ಪ್ರೀತಿಯು ಕೂಡ ಕ್ರಿಯೆಯಲ್ಲಿ ಕಾಣಿಸಲಿ. ಅದು ಮೊದಲು ನಮ್ಮ ಕುಟುಂಬದಲ್ಲಿ ಕಾಣಿಸಲಿ, ಆಮೇಲೆ ನಮ್ಮ ಸಭೆಯಲ್ಲಿ ಕಾಣಿಸಲಿ. ಅದನ್ನು ನಮ್ಮ ಸಮಾಜದಲ್ಲಿ ನಾವು ತೋರಿಸೋಣ. ಅನ್ಯ ಜನರಂತೆ ಅಲ್ಲ, ನಾವು ದೇವರ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕೆ. ಅವರು ನಮ್ಮನ್ನು ದ್ವೇಷಿಸಬಹುದು, ಅವರು ನಮ್ಮನ್ನು ಬೈಬಹುದು, ಅವರು ನಮ್ಮನ್ನು ವಿರೋಧಿಸಬಹುದು, ಅವರು ನಮ್ಮನ್ನು ಅಪಾರ್ಥ ಮಾಡಿಕೊಳ್ಳಬಹುದು. ಆದರೆ ನಾವು, ದೇವರೇ ನನ್ನನ್ನು ನೀನು ಆರಿಸಿಕೊಂಡಿರುವುದರಿಂದ ನಾನು ನಿನ್ನ ರಾಜ್ಯಕ್ಕಾಗಿ ಜೀವಿಸ್ತೇನಯ್ಯ, ನಿನ್ನ ನಾಮ ಮಹಿಮೆಗಾಗಿ ನಾನು ನಿಲ್ಲುತ್ತೇನಯ್ಯ. ನಾನು ಯಾರ ಮೇಲೆ ಸಿಟ್ಟುಕೊಳ್ಳೋದು, ಅಪಕಾರ ಮನಸ್ಸಲ್ಲಿ ಇಟ್ಟುಕೊಳ್ಳೋದು, ಪರರನ್ನ ದೇವರೇ ದೂಷಿಸುವುದು, ವೇದಿಸುವುದು, ಅವರನ್ನ ಕೀಳಾಗಿ ನೋಡುವುದು ನಾನು ಮಾಡುವುದಿಲ್ಲ. ಯಾಕೆಂದರೆ ನಾನು ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇನೆ. ದೇವರೇ, ನಿನ್ನ ಹಾಗೆ ನಾನು ಮಾರ್ಪಡಬೇಕು ಯೇಸಪ್ಪ, ನಿನ್ನ ಹಾಗೆ ನನ್ನನ್ನು ರೂಪಾಂತರಪಡಿಸು ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯಗಳಂತೆ ನಾವು ನಡ್ಕೊಳ್ಳುವುದಕ್ಕೆ ನೀನೇ ಕೃಪೆ ತೋರಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ, ನಿಮಗೆ ವಂದನೆ. ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ, ಆಮೇನ್, ಆಮೇನ್.